ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ ತುಳಿತ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೇ ಹೊತ್ತಿನಲ್ಲಿ ಹೈಕೋರ್ಟ್ನಲ್ಲಿ ಪಿಐಎಲ್ ವಿಚಾರಣೆಗೆ ಬರಲಿಕ್ಕಿದೆ. ಹೈಕೋರ್ಟ್ ದ್ವಿಸದಸ್ಯ ಪೀಠದಲ್ಲಿ ಈ ಪಿಐಎಲ್ ಚರ್ಚೆಗೆ ವಿಚಾರಣೆಗೆ ಬರಲಿಕ್ಕಿದೆ. ಹಂಗಾಮಿ ಮುಖ್ಯ ನ್ಯಾಯಮೂರ್ತಿ ಶ್ರೀ ಕಾಮೇಶ್ವರ ರಾವ್, ನ್ಯಾಯಮೂರ್ತಿ ಸಿಎಂ ಜೋಶಿ ಅವರ ಪೀಠದಲ್ಲಿ ಅರ್ಜಿ ವಿಚಾರಣೆಗೆ ಬರಲಿಕ್ಕಿದೆ. ಕೋರ್ಟ್ಗೆ ತನಿಖಾ ಪ್ರಗತಿಯ ವರದಿಯನ್ನ ಸರ್ಕಾರ ಈ ಸಂದರ್ಭದಲ್ಲಿ ಸಲ್ಲಿಸಬೇಕಾಗುತ್ತೆ. ಯಾಕಂದ್ರೆ ತನಿಖಾ ಪ್ರಗತಿ ವರದಿಯನ್ನ ಸಲ್ಲಿಸಿ ಅಂತ ಸೂಚಿಸಿ ಇವತ್ತಿಗೆ ವಿಚಾರಣೆಯನ್ನ ಮುಂದೂಡಲಾಗಿತ್ತು ನಿನ್ನೆ. ಸರ್ಕಾರದ ಪರ ಎಜಿ ಶಶಿಕಿರಣ್ ವಾದವನ್ನ ಮಾಡಲಿಕ್ಕಿದ್ದಾರೆ, ಉತ್ತರವನ್ನ ಕೂಡ ಕೊಡಲಿಕ್ಕಿದ್ದಾರೆ. ಶಶಿಕಿರಣ್ ಶೆಟ್ಟಿ ಅವರು ಈ ವರದಿಯನ್ನ ಸಲ್ಲಿಸಲಿಕ್ಕಿದ್ದಾರೆ. ಸ್ವಲ್ಪ ಹೊತ್ತಿನಲ್ಲಿಯೇ ಅರ್ಜಿ ವಿಚಾರಣೆಗೆ ಬರುತ್ತೆ. ಏನಾಗಬಹುದು ನೋಡೋಣ. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ ತುಳಿತ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೇ ಹೊತ್ತಿನಲ್ಲಿ ಹೈಕೋರ್ಟ್ನಲ್ಲಿ ಪಿಐಎಲ್ ವಿಚಾರಣೆಗೆ ಬರಲಿಕ್ಕಿದೆ. ಹೈಕೋರ್ಟ್ ದ್ವಿಸದಸ್ಯ ಪೀಠದಲ್ಲಿ ಈ ಪಿಐಎಲ್ ಚರ್ಚೆಗೆ ವಿಚಾರಣೆಗೆ ಬರಲಿಕ್ಕಿದೆ. ಹಂಗಾಮಿ ಮುಖ್ಯ ನ್ಯಾಯಮೂರ್ತಿ ಶ್ರೀ ಕಾಮೇಶ್ವರ ರಾವ್, ನ್ಯಾಯಮೂರ್ತಿ ಸಿಎಂ ಜೋಶಿ ಅವರ ಪೀಠದಲ್ಲಿ ಅರ್ಜಿ ವಿಚಾರಣೆಗೆ ಬರಲಿಕ್ಕಿದೆ. ಕೋರ್ಟ್ಗೆ ತನಿಖಾ ಪ್ರಗತಿಯ ವರದಿಯನ್ನ ಸರ್ಕಾರ ಈ ಸಂದರ್ಭದಲ್ಲಿ ಸಲ್ಲಿಸಬೇಕಾಗುತ್ತೆ. ಯಾಕಂದ್ರೆ ತನಿಖಾ ಪ್ರಗತಿ ವರದಿಯನ್ನ ಸಲ್ಲಿಸಿ ಅಂತ ಸೂಚಿಸಿ ಇವತ್ತಿಗೆ ವಿಚಾರಣೆಯನ್ನ ಮುಂದೂಡಲಾಗಿತ್ತು ನಿನ್ನೆ. ಸರ್ಕಾರದ ಪರ ಎಜಿ ಶಶಿಕಿರಣ್ ವಾದವನ್ನ ಮಾಡಲಿಕ್ಕಿದ್ದಾರೆ, ಉತ್ತರವನ್ನ ಕೂಡ ಕೊಡಲಿಕ್ಕಿದ್ದಾರೆ. ಶಶಿಕಿರಣ್ ಶೆಟ್ಟಿ ಅವರು ಈ ವರದಿಯನ್ನ ಸಲ್ಲಿಸಲಿಕ್ಕಿದ್ದಾರೆ. ಸ್ವಲ್ಪ ಹೊತ್ತಿನಲ್ಲಿಯೇ ಅರ್ಜಿ ವಿಚಾರಣೆಗೆ ಬರುತ್ತೆ. ಏನಾಗಬಹುದು ನೋಡೋಣ. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ ತುಳಿತ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೇ ಹೊತ್ತಿನಲ್ಲಿ ಹೈಕೋರ್ಟ್ನಲ್ಲಿ ಪಿಐಎಲ್ ವಿಚಾರಣೆಗೆ ಬರಲಿಕ್ಕಿದೆ. ಹೈಕೋರ್ಟ್ ದ್ವಿಸದಸ್ಯ ಪೀಠದಲ್ಲಿ ಈ ಪಿಐಎಲ್ ಚರ್ಚೆಗೆ ವಿಚಾರಣೆಗೆ ಬರಲಿಕ್ಕಿದೆ. ಹಂಗಾಮಿ ಮುಖ್ಯ ನ್ಯಾಯಮೂರ್ತಿ ಶ್ರೀ ಕಾಮೇಶ್ವರ ರಾವ್, ನ್ಯಾಯಮೂರ್ತಿ ಸಿಎಂ ಜೋಶಿ ಅವರ ಪೀಠದಲ್ಲಿ ಅರ್ಜಿ ವಿಚಾರಣೆಗೆ ಬರಲಿಕ್ಕಿದೆ. ಕೋರ್ಟ್ಗೆ ತನಿಖಾ ಪ್ರಗತಿಯ ವರದಿಯನ್ನ ಸರ್ಕಾರ ಈ ಸಂದರ್ಭದಲ್ಲಿ ಸಲ್ಲಿಸಬೇಕಾಗುತ್ತೆ. ಯಾಕಂದ್ರೆ ತನಿಖಾ ಪ್ರಗತಿ ವರದಿಯನ್ನ ಸಲ್ಲಿಸಿ ಅಂತ ಸೂಚಿಸಿ ಇವತ್ತಿಗೆ ವಿಚಾರಣೆಯನ್ನ ಮುಂದೂಡಲಾಗಿತ್ತು ನಿನ್ನೆ. ಸರ್ಕಾರದ ಪರ ಎಜಿ ಶಶಿಕಿರಣ್ ವಾದವನ್ನ ಮಾಡಲಿಕ್ಕಿದ್ದಾರೆ, ಉತ್ತರವನ್ನ ಕೂಡ ಕೊಡಲಿಕ್ಕಿದ್ದಾರೆ. ಶಶಿಕಿರಣ್ ಶೆಟ್ಟಿ ಅವರು ಈ ವರದಿಯನ್ನ ಸಲ್ಲಿಸಲಿಕ್ಕಿದ್ದಾರೆ. ಸ್ವಲ್ಪ ಹೊತ್ತಿನಲ್ಲಿಯೇ ಅರ್ಜಿ ವಿಚಾರಣೆಗೆ ಬರುತ್ತೆ. ಏನಾಗಬಹುದು ನೋಡೋಣ. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ ತುಳಿತ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೇ ಹೊತ್ತಿನಲ್ಲಿ ಹೈಕೋರ್ಟ್ನಲ್ಲಿ ಪಿಐಎಲ್ ವಿಚಾರಣೆಗೆ ಬರಲಿಕ್ಕಿದೆ. ಹೈಕೋರ್ಟ್ ದ್ವಿಸದಸ್ಯ ಪೀಠದಲ್ಲಿ ಈ ಪಿಐಎಲ್ ಚರ್ಚೆಗೆ ವಿಚಾರಣೆಗೆ ಬರಲಿಕ್ಕಿದೆ. ಹಂಗಾಮಿ ಮುಖ್ಯ ನ್ಯಾಯಮೂರ್ತಿ ಶ್ರೀ ಕಾಮೇಶ್ವರ ರಾವ್, ನ್ಯಾಯಮೂರ್ತಿ ಸಿಎಂ ಜೋಶಿ ಅವರ ಪೀಠದಲ್ಲಿ ಅರ್ಜಿ ವಿಚಾರಣೆಗೆ ಬರಲಿಕ್ಕಿದೆ. ಕೋರ್ಟ್ಗೆ ತನಿಖಾ ಪ್ರಗತಿಯ ವರದಿಯನ್ನ ಸರ್ಕಾರ ಈ ಸಂದರ್ಭದಲ್ಲಿ ಸಲ್ಲಿಸಬೇಕಾಗುತ್ತೆ. ಯಾಕಂದ್ರೆ ತನಿಖಾ ಪ್ರಗತಿ ವರದಿಯನ್ನ ಸಲ್ಲಿಸಿ ಅಂತ ಸೂಚಿಸಿ ಇವತ್ತಿಗೆ ವಿಚಾರಣೆಯನ್ನ ಮುಂದೂಡಲಾಗಿತ್ತು ನಿನ್ನೆ. ಸರ್ಕಾರದ ಪರ ಎಜಿ ಶಶಿಕಿರಣ್ ವಾದವನ್ನ ಮಾಡಲಿಕ್ಕಿದ್ದಾರೆ, ಉತ್ತರವನ್ನ ಕೂಡ ಕೊಡಲಿಕ್ಕಿದ್ದಾರೆ. ಶಶಿಕಿರಣ್ ಶೆಟ್ಟಿ ಅವರು ಈ ವರದಿಯನ್ನ ಸಲ್ಲಿಸಲಿಕ್ಕಿದ್ದಾರೆ. ಸ್ವಲ್ಪ ಹೊತ್ತಿನಲ್ಲಿಯೇ ಅರ್ಜಿ ವಿಚಾರಣೆಗೆ ಬರುತ್ತೆ. ಏನಾಗಬಹುದು ನೋಡೋಣ. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ ತುಳಿತ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೇ ಹೊತ್ತಿನಲ್ಲಿ ಹೈಕೋರ್ಟ್ನಲ್ಲಿ ಪಿಐಎಲ್ ವಿಚಾರಣೆಗೆ ಬರಲಿಕ್ಕಿದೆ. ಹೈಕೋರ್ಟ್ ದ್ವಿಸದಸ್ಯ ಪೀಠದಲ್ಲಿ ಈ ಪಿಐಎಲ್ ಚರ್ಚೆಗೆ ವಿಚಾರಣೆಗೆ ಬರಲಿಕ್ಕಿದೆ. ಹಂಗಾಮಿ ಮುಖ್ಯ ನ್ಯಾಯಮೂರ್ತಿ ಶ್ರೀ ಕಾಮೇಶ್ವರ ರಾವ್, ನ್ಯಾಯಮೂರ್ತಿ ಸಿಎಂ ಜೋಶಿ ಅವರ ಪೀಠದಲ್ಲಿ ಅರ್ಜಿ ವಿಚಾರಣೆಗೆ ಬರಲಿಕ್ಕಿದೆ. ಕೋರ್ಟ್ಗೆ ತನಿಖಾ ಪ್ರಗತಿಯ ವರದಿಯನ್ನ ಸರ್ಕಾರ ಈ ಸಂದರ್ಭದಲ್ಲಿ ಸಲ್ಲಿಸಬೇಕಾಗುತ್ತೆ. ಯಾಕಂದ್ರೆ ತನಿಖಾ ಪ್ರಗತಿ ವರದಿಯನ್ನ ಸಲ್ಲಿಸಿ ಅಂತ ಸೂಚಿಸಿ
ಇವತ್ತಿಗೆ ವಿಚಾರಣೆಯನ್ನ ಮುಂದೂಡಲಾಗಿತ್ತು ನಿನ್ನೆ. ಸೊ ಸರ್ಕಾರದ ಪರ ಎಜಿ ಶಶಿಕಿರಣ್ ವಾದವನ್ನ ಮಾಡಲಿಕ್ಕಿದ್ದಾರೆ, ಉತ್ತರವನ್ನ ಕೂಡ ಕೊಡಲಿಕ್ಕಿದ್ದಾರೆ. ಶಶಿಕಿರಣ್ ಶೆಟ್ಟಿ ಅವರು ಈ ವರದಿಯನ್ನ ಸಲ್ಲಿಸಲಿಕ್ಕಿದ್ದಾರೆ. ಸ್ವಲ್ಪ ಹೊತ್ತಿನಲ್ಲಿಯೇ ಅರ್ಜಿ ವಿಚಾರಣೆಗೆ ಬರುತ್ತೆ. ಏನಾಗಬಹುದು ನೋಡೋಣ. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೇ ಹೊತ್ತಿನಲ್ಲಿ ಹೈಕೋರ್ಟ್ನಲ್ಲಿ ಪಿಐಎಲ್ ವಿಚಾರಣೆಗೆ ಬರಲಿಕ್ಕಿದೆ. ಹೈಕೋರ್ಟ್ ದ್ವಿಸದಸ್ಯ ಪೀಠದಲ್ಲಿ ಈ ಪಿಐಎಲ್ ಚರ್ಚೆಗೆ ವಿಚಾರಣೆಗೆ ಬರಲಿಕ್ಕಿದೆ. ಹಂಗಾಮಿ ಮುಖ್ಯ ನ್ಯಾಯಮೂರ್ತಿ ಶ್ರೀ ಕಾಮೇಶ್ವರ ರಾವ್, ನ್ಯಾಯಮೂರ್ತಿ ಸಿಎಂ ಜೋಶಿ ಅವರ ಪೀಠದಲ್ಲಿ ಅರ್ಜಿ ವಿಚಾರಣೆಗೆ ಬರಲಿಕ್ಕಿದೆ. ಕೋರ್ಟ್ಗೆ ತನಿಖಾ ಪ್ರಗತಿಯ ವರದಿಯನ್ನ ಸರ್ಕಾರ ಈ ಸಂದರ್ಭದಲ್ಲಿ ಸಲ್ಲಿಸಬೇಕಾಗುತ್ತೆ. ಯಾಕಂದ್ರೆ ತನಿಖಾ ಪ್ರಗತಿ ವರದಿಯನ್ನ ಸಲ್ಲಿಸಿ ಅಂತ ಸೂಚಿಸಿ ಇವತ್ತಿಗೆ ವಿಚಾರಣೆಯನ್ನ ಮುಂದೂಡಲಾಗಿತ್ತು ನಿನ್ನೆ. ಸೊ ಸರ್ಕಾರದ ಪರ ಎಜಿ ಶಶಿಕಿರಣ್ ವಾದವನ್ನ ಮಾಡಲಿಕ್ಕಿದ್ದಾರೆ, ಉತ್ತರವನ್ನ ಕೂಡ ಕೊಡಲಿಕ್ಕಿದ್ದಾರೆ. ಶಶಿಕಿರಣ್ ಶೆಟ್ಟಿ ಅವರು ಈ ವರದಿಯನ್ನ ಸಲ್ಲಿಸಲಿಕ್ಕಿದ್ದಾರೆ. ಸ್ವಲ್ಪ ಹೊತ್ತಿನಲ್ಲಿಯೇ ಅರ್ಜಿ ವಿಚಾರಣೆಗೆ ಬರುತ್ತೆ. ಏನಾಗಬಹುದು ನೋಡೋಣ. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೇ ಹೊತ್ತಿನಲ್ಲಿ ಹೈಕೋರ್ಟ್ನಲ್ಲಿ ಪಿಐಎಲ್ ವಿಚಾರಣೆಗೆ ಬರಲಿಕ್ಕಿದೆ. ಹೈಕೋರ್ಟ್ ದ್ವಿಸದಸ್ಯ ಪೀಠದಲ್ಲಿ ಈ ಪಿಐಎಲ್ ಚರ್ಚೆಗೆ ವಿಚಾರಣೆಗೆ ಬರಲಿಕ್ಕಿದೆ. ಹಂಗಾಮಿ ಮುಖ್ಯ ನ್ಯಾಯಮೂರ್ತಿ ಶ್ರೀ ಕಾಮೇಶ್ವರ ರಾವ್, ನ್ಯಾಯಮೂರ್ತಿ ಸಿಎಂ ಜೋಶಿ ಅವರ ಪೀಠದಲ್ಲಿ ಅರ್ಜಿ ವಿಚಾರಣೆಗೆ ಬರಲಿಕ್ಕಿದೆ. ಕೋರ್ಟ್ಗೆ ತನಿಖಾ ಪ್ರಗತಿಯ ವರದಿಯನ್ನ ಸರ್ಕಾರ ಈ ಸಂದರ್ಭದಲ್ಲಿ ಸಲ್ಲಿಸಬೇಕಾಗುತ್ತೆ. ಯಾಕಂದ್ರೆ ತನಿಖಾ ಪ್ರಗತಿ ವರದಿಯನ್ನ ಸಲ್ಲಿಸಿ ಅಂತ ಸೂಚಿಸಿ ಇವತ್ತಿಗೆ ವಿಚಾರಣೆಯನ್ನ ಮುಂದೂಡಲಾಗಿತ್ತು ನಿನ್ನೆ. ಸೊ ಸರ್ಕಾರದ ಪರ ಎಜಿ ಶಶಿಕಿರಣ್ ವಾದವನ್ನ ಮಾಡಲಿಕ್ಕಿದ್ದಾರೆ, ಉತ್ತರವನ್ನ ಕೂಡ ಕೊಡಲಿಕ್ಕಿದ್ದಾರೆ. ಶಶಿಕಿರಣ್ ಶೆಟ್ಟಿ ಅವರು ಈ ವರದಿಯನ್ನ ಸಲ್ಲಿಸಲಿಕ್ಕಿದ್ದಾರೆ. ಸ್ವಲ್ಪ ಹೊತ್ತಿನಲ್ಲಿಯೇ ಅರ್ಜಿ ವಿಚಾರಣೆಗೆ ಬರುತ್ತೆ. ಏನಾಗಬಹುದು ನೋಡೋಣ. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೇ ಹೊತ್ತಿನಲ್ಲಿ ಹೈಕೋರ್ಟ್ನಲ್ಲಿ ಪಿಐಎಲ್ ವಿಚಾರಣೆಗೆ ಬರಲಿಕ್ಕಿದೆ. ಹೈಕೋರ್ಟ್ ದ್ವಿಸದಸ್ಯ ಪೀಠದಲ್ಲಿ ಈ ಪಿಐಎಲ್ ಚರ್ಚೆಗೆ ವಿಚಾರಣೆಗೆ ಬರಲಿಕ್ಕಿದೆ. ಹಂಗಾಮಿ ಮುಖ್ಯ ನ್ಯಾಯಮೂರ್ತಿ ಶ್ರೀ ಕಾಮೇಶ್ವರ ರಾವ್, ನ್ಯಾಯಮೂರ್ತಿ ಸಿಎಂ ಜೋಶಿ ಅವರ ಪೀಠದಲ್ಲಿ ಅರ್ಜಿ ವಿಚಾರಣೆಗೆ ಬರಲಿಕ್ಕಿದೆ. ಕೋರ್ಟ್ಗೆ ತನಿಖಾ ಪ್ರಗತಿಯ ವರದಿಯನ್ನ ಸರ್ಕಾರ ಈ ಸಂದರ್ಭದಲ್ಲಿ ಸಲ್ಲಿಸಬೇಕಾಗುತ್ತೆ. ಯಾಕಂದ್ರೆ ತನಿಖಾ ಪ್ರಗತಿ ವರದಿಯನ್ನ ಸಲ್ಲಿಸಿ ಅಂತ ಸೂಚಿಸಿ ಇವತ್ತಿಗೆ ವಿಚಾರಣೆಯನ್ನ ಮುಂದೂಡಲಾಗಿತ್ತು ನಿನ್ನೆ. ಸೊ ಸರ್ಕಾರದ ಪರ ಎಜಿ ಶಶಿಕಿರಣ್ ವಾದವನ್ನ ಮಾಡಲಿಕ್ಕಿದ್ದಾರೆ, ಉತ್ತರವನ್ನ ಕೂಡ ಕೊಡಲಿಕ್ಕಿದ್ದಾರೆ. ಶಶಿಕಿರಣ್ ಶೆಟ್ಟಿ ಅವರು ಈ ವರದಿಯನ್ನ ಸಲ್ಲಿಸಲಿಕ್ಕಿದ್ದಾರೆ. ಸ್ವಲ್ಪ ಹೊತ್ತಿನಲ್ಲಿಯೇ ಅರ್ಜಿ ವಿಚಾರಣೆಗೆ ಬರುತ್ತೆ. ಏನಾಗಬಹುದು ನೋಡೋಣ.